ನಮ್ಮನೆ ಯುಗಾದಿ ಹಬ್ಬ ಹೇಗಾಯ್ತು ಅಂತ ಎಲ್ಲರೂ ನೋಡೇ ಇರ್ತೀರಾ. ಯುಗಾದಿ ಹಬ್ಬದ ಸಂಭ್ರಮ ಆಚರಣೆ ಜೋರಾಗಿ ಇತ್ತು. ಯೂಶಲಿ ಯುಗಾದಿ ಹಬ್ಬದ ಮಾರನೇ ದಿನ ಹೊಸದಡ್ಕು ಅಂತ ಮಾಡ್ತೀವಿ. ಆದ್ರೆ ಈ ಸತಿ ಯುಗಾದಿ ಹಬ್ಬ ಭಾನುವಾರ ಬಂದಿದ್ರಿಂದ ಸೋಮವಾರ ಸುಮಾರು ಜನ ನಾನ್ ವೆಜ್ ತಿನ್ನೋದಿಲ್ಲ, ಸೋಮವಾರ ಮಂಗಳವಾರ ಕೂಡ ತಿನ್ನೋದಿಲ್ಲ. ಹಾಗಾಗಿ ಇದು ಬುಧವಾರದ ವ್ಲಾಗ್ ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇದು ವೀಕ್ ಡೇ ಆಗಿದ್ರಿಂದ ಎಲ್ಲಾರು ಅವ್ರವ್ರ ಮನೆ ಮಟ್ಟಿಗೆ ಮಾಡ್ಕೊಂಡಿದ್ದಾಯ್ತು. ಇವತ್ತು ನಮ್ಮ ಮನೇಲಿ ಮಟನ್ ಬಿರಿಯಾನಿ, ರೆಡ್ ಚಿಕನ್ ಅಂಡ್ ನಾಟಿ ಕೋಳಿ ಸಾಂಬಾರ್ ರೆಡಿ ಇತ್ತು. ಅಂಡ್ ಅದ್ರ ಜೊತೆಗೆ ಆಸ್ ಯೂಶುವಲ್ ಮುದ್ದೆ ಮತ್ತೆ ಚಪಾತಿ ಇದ್ದೇ ಇರುತ್ತೆ. ನಿಮ್ಮೆಲ್ಲರ ಜೊತೆ ಇನ್ನ ಒಂದು ವಿಷಯನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಸಿಹಿ ಜೇನು ಚಾನೆಲ್ 100+ ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗಿದೆ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸಮಯ ತುಂಬಾ ಅಮೂಲ್ಯವಾದದ್ದು. ಈ ಸಮಯಕ್ಕೆ ಬೆಲೆ ಕಟ್ಟಬೇಕಾಗಲ್ಲ. ಅಂತ ಅಮೂಲ್ಯವಾದ ನಿಮ್ಮ ಒಂದು 10 ನಿಮಿಷಗಳ ಸಮಯನ ನೀವು ನನ್ನ ವ್ಲಾಗ್ಗೆ ಕೊಟ್ಟು ಮುಟ್ತಾ ಇದ್ದೀರಾ. ಆ ಸಮಯನ ನಿಮ್ಗೆ ವ್ಯರ್ಥ ಮಾಡಿದಿರ ಸಾಕಷ್ಟು ನನ್ನ ಶಕ್ತಿ ಮೀರಿ ಉಪಯುಕ್ತ ಆಗುವಂತ ಮಾಹಿತಿಗಳನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಕಡೆ ಸಫಲ ಆಗಿದ್ದೀನಿ, ಇನ್ನು ಕೆಲವೊಂದು ಕಡೆ ವಿಫಲ ಕೂಡ ಆಗಿದೆ. ನಿಮ್ಮೆಲ್ಲರ ಪ್ರೀತಿ ಕಾಳಜಿ ಸದಾ ಕಾಲ ಇರಲಿ. ಅಂಡ್ ಎಸ್, ಇವತ್ತಿನ ದಿನ ಹೇಗಿತ್ತು ಅಂತ ಬೇಗ ನೋಡ್ಕೊಂಡ್ ಬರೋಣ ಬನ್ನಿ. ಆತ್ಮ ನಮಸ್ತೆ. ನಾನು ಬುಧವಾರ ಬೆಳಿಗ್ಗೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂಚೆ ನಮ್ಮಲ್ಲಿ ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ಸ್ ಎರಡೇ ಕ್ಯಾಟಗರಿ ಇತ್ತು. ಆದ್ರೆ ಈಗ ವೆಜಿಟೇರಿಯನ್ಸ್ ಸಾರ್ ಮಾತ್ರ ತಿಂತೀನಿ, ಪೀಸ್ ತಿನ್ನಲ್ಲ, ಇಲ್ಲ ಕಬಾಬ್ ಮಾತ್ರ ತಿಂತೀನಿ, ಈ ರೀತಿ ಸುಮಾರು ಕ್ಯಾಟಗರಿಗಳು ಹುಟ್ಟಾಕೊಂಡಿದೆ. ಸೊ ಹಾಗಾಗಿ ಈಗ ಆಪ್ಷನ್ಗಳು ತುಂಬಾನೇ ಇವೆ. ನಮ್ಮನೇಲಿ ಬೆಳಿಗ್ಗೆ 4 ಗಂಟೆಗೆ ಇತ್ತು. ಪಾಪಣ್ಣನ ಅಂಗಡಿಯಿಂದನೇ ಮಟನ್ ಬೇಕು ಅಂತ ಅಲ್ಲಿ ಹೋಗಿ ನಮ್ಮ ಯಜಮಾನ್ರು ಮಟನ್ ತಂದಿಟ್ಟಿದ್ರು. ಬಟ್ ಆದ್ರೂ ಮಟನ್ ಬೇಯೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಬೆಳಿಗ್ಗೆ ತಿಂಡಿಗೆ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಮಕ್ಳು ಯಾರು ಸೊಪ್ಪನ್ನ ತಿನ್ನಲ್ಲ, ಇಲ್ಲ ತರಕಾರಿಗಳನ್ನ ತಿನ್ನಲ್ಲ ಅಂತವ್ರಿಗೆ ನನಗ್ ಸಿಕ್ಕಿರುವಂತ ರಾಮಬಾಣ ಅಂದ್ರೆ ರೊಟ್ಟಿನೇ. ಈ ರೊಟ್ಟಿನ ನಾವ್ ಏನೇ ಹಾಕಿ ಮಾಡ್ಕೊಟ್ರು ಅದು ಕಣ್ಣು ಮುಚ್ಕೊಂಡು ತಿಂತಾರೆ. ಸೋರೆಕಾಯಿ ತುಂಬಾ ಒಳ್ಳೇದು ಅಂತ ಸೋರೆಕಾಯಿನ ತುರಿದು ರೊಟ್ಟಿಗೆ ಹಾಕಿ ಮಾಡ್ಕೊಡ್ತೀನಿ, ಇಲ್ಲ ಈ ರೀತಿ ಸೊಪ್ಪುಗಳನ್ನ ಹಾಕಿ ಮಾಡ್ಕೊಡ್ತೀನಿ, ಇಲ್ಲ ಕೆಲವೊಂದ್ಸತಿ ಮೂಲಂಗಿ, ಸ್ಪ್ರಿಂಗ್ ಆನಿಯನ್, ಈ ರೀತಿ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ನಮ್ಮಲ್ಲಿ ರೊಟ್ಟಿ ಅಂತಂದ್ರೆ ಕಣ್ಣು ಮುಚ್ಕೊಂಡು ತಿಂತಾರೆ. ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಮೆಂತ್ಯ ಸೊಪ್ಪು, ಮತ್ತೆ ಸಣ್ಣದಾಗಿ ತುರಿದಿಟ್ಟಿರುವಂತ ಶುಂಠಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ, ಹುರಿದು ಪುಡಿ ಮಾಡ್ಕೊಂಡಿರುವಂತ ಕಡಲೆ ಬೀಜ, ಇನ್ನು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಈಗ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, 1.5 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ಈ ಎಳ್ಳಿನಿಂದ ನಮ್ಮ ಮೂಳೆಗಳು ಗಟ್ಟಿಯಾಗತ್ತಂತೆ. ಬೇರೆ ಡಿಶ್ಗಳಲ್ಲಿ ಇದನ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ರೊಟ್ಟಿ ಮಾಡಿದಾಗ ಕಂಪಲ್ಸರಿ ಮಿಸ್ ಮಾಡ್ದಿರ ಎಳ್ಳನ್ನ ಯೂಸ್ ಮಾಡ್ತೀನಿ. ಇನ್ನ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಎಲ್ಲವನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ, ಸೊ ನೋಡ್ಕೊಂಡು ಇಲ್ಲಿ ನಾವು ನೀರ್ನ ಆಡ್ ಮಾಡ್ಬೇಕಾಗತ್ತೆ. ಇದನ್ನ ಮಿಕ್ಸ್ ಮಾಡೋಷ್ಟರಲ್ಲಿ ನೀರ್ ಕೂಡ ಬಿಸಿಯಾಗಿತ್ತು. ಇದಕ್ಕೆ ಸ್ವಲ್ಪನೇ ನೀರನ್ನ ಆಡ್ ಮಾಡ್ತಾ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದನ್ನ ನೋಡ್ಕೊಂಡು ಕಲ್ಸ್ಬೇಕಾಗತ್ತೆ. ತೀರಾ ತೆಳ್ಳು ಕೂಡ ಆಗ್ಬಾರ್ದು, ಇಲ್ಲ ರೊಟ್ಟಿ ತಟ್ಟಕ್ ಆಗದೆ ಇರೋಷ್ಟು ಗಟ್ಟಿಯಾಗಿ ಕೂಡ ಆಗ್ಬಾರ್ದು. ನಾವಿಲ್ಲಿ ತಣ್ಣೀರ್ ಯೂಸ್ ಮಾಡೋದಕ್ಕಿಂತ ಬಿಸಿನೀರ್ನ ಯೂಸ್ ಮಾಡಿದ್ರೆ ರೊಟ್ಟಿ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು ಯೂಶಲಿ ರೊಟ್ಟಿನ ಈ ರೀತಿ ಮಾಡೋದಿಲ್ಲ. ಯೂಶಲಿ ಲಂಚ್ ಬಾಕ್ಸ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ನಾನು ಅಕ್ಕಿ ಹಿಟ್ಟನ್ನ ಮುದ್ದೆ ರೀತಿ ತೊಳಸ್ಕೊಂಡು ಅದಾದ್ಮೇಲೆ ರೊಟ್ಟಿನ ಮಾಡ್ತಾ ಇದ್ದೆ. ಅದು ಮಧ್ಯಾಹ್ನಕ್ಕಲ್ಲ ಸಾಯಂಕಾಲ ತಿಂದ್ರು ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಈ ರೊಟ್ಟಿಗಳೆಲ್ಲ ಏನಿದ್ರು ಬಿಸಿ ತಿನ್ಬೇಕು. ಸೊ ಇವತ್ತು ಹೇಗಿದ್ರು ಹಾಲಿಡೇಸ್, ಎಲ್ಲಾರು ಮನೇಲಿದ್ದಾರೆ, ಹಾಗಾಗಿ ಬಿಸಿ ಹಾಕೊಳ್ಳೋಣ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಇನ್ನ ಇಲ್ಲಿ ನೀರು ಬಿಸಿ ಇರೋ ಕಾರಣ ನಾವು ಸ್ಪೂನಲ್ಲೇ ಕಲ್ಸ್ಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ನ ಆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಡೋಣ. ಈಗ ರೊಟ್ಟಿ ಹಿಟ್ಟು ರೆಡಿ ಆಗಿದೆ, ಸ್ವಲ್ಪ ತಣ್ಣು ಕೂಡ ಆಗಿರುತ್ತೆ. ಈಗ ರೊಟ್ಟಿನ ನಾವು ನೀಟಾಗಿ ತಟ್ಕೊಳ್ಬಹುದು. ನಾನು ಇಲ್ಲಿ ಎಣ್ಣೆನ ಯೂಸ್ ಮಾಡಲ್ಲ, ಆದಷ್ಟು ಎಣ್ಣೆನ ಕಡಿಮೆ ಯೂಸ್ ಮಾಡೋಣ ಅಂತ ಹೇಳಿ ನೀರನ್ನ ತಗೊಂಡಿದ್ದೀನಿ. ಆದಷ್ಟು ನೀರಲ್ಲೇ ರೊಟ್ಟಿನ ತಟ್ಟಿ ಹೆಂಚ್ ಮೇಲೆ ಹಾಕೊಳ್ತೀನಿ. ನಾನು ಇಲ್ಲಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಹೇಗಿದ್ರು ನಾನ್ ವೆಜ್ ಮಾಡ್ತೀವಲ್ಲ ಅಂತ. ಇಲ್ಲಾಂದ್ರೆ ಈ ರೊಟ್ಟಿಗೆ ಹೆಂಗಾಯಿ ಬದನೆಕಾಯಿ ಅಂತ ಮಾಡ್ತಾರೆ, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಶೇಂಗಾ ಚಟ್ನಿ ಕೂಡ ಮಾಡ್ಕೊಳ್ಬಹುದು. ಈ ತರ ಮಸಾಲೆ ರೊಟ್ಟಿಗಳಿಗೆ ಚಟ್ನಿನೇ ಸರಿ ಅಂತ ಅನ್ಸುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ರೊಟ್ಟಿ ಜೊತೆ ತಿಂತಾ ಇದ್ರೆ ಇದಕ್ಕಿಂತ ಬೆಸ್ಟ್ ಅಂಡ್ ಹೆಲ್ತಿ ಬ್ರೇಕ್ಫಾಸ್ಟ್ ಬೇರೆ ಯಾವ್ದು ಬೇಕಾಗಲ್ಲ. ನಾನಿಲ್ಲಿ ಒಬ್ಬೊಬ್ರಿಗೆ ರೊಟ್ಟಿ ಹಾಕಿ ಕೊಡ್ತಾ ಇದ್ದೀನಿ ಬಿಸಿ ತಿಂಡಿ ಅಂತ. ಇನ್ನ ಇವತ್ತು ಮಧ್ಯಾಹ್ನಕ್ಕೆ ನಾವು ಅಮ್ಮನ ಮನೆಗೆ ಹೊರಟಿದ್ದೀವಿ. ಹಾಗಾಗಿ ನಮ್ಮ ಹೊಸದಡ್ಕು ಇವತ್ತು ಅಲ್ಲೇ.
ಇತ್ತೀಚಿನ ದಿನಗಳಲ್ಲಿ ನಾನ್ ವೆಜ್ ಅನ್ನೋದು ತುಂಬಾನೇ ಕಾಮನ್ ಆಗೋಗಿದೆ. ನಾವು ನೆನ್ಸ್ಕೊಂಡಾಗೆಲ್ಲ ನಾನ್ ವೆಜ್ ನ ತಿಂತಾ ಇರ್ತೀವಿ. ಈವನ್ ಈವ್ನಿಂಗ್ ನಾನ್ ವೆಜ್ ತಿನ್ಬೇಕಂತ ಅನ್ಸಿದ್ರು ಎಲ್ಲಾ ಕಡೆ ನಮ್ಗೆ ಶಾಪ್ಸ್ ಅವೈಲೇಬಲ್ ಇದೆ. ಬಟ್ ಹಿಂದಿನ ಕಾಲದಲ್ಲಿ ಈ ರೀತಿ ಇರ್ಲಿಲ್ಲ. ನಮ್ಗಿರೋಷ್ಟು ಆಪ್ಷನ್ಸ್ ಅವ್ರಿಗಿರ್ಲಿಲ್ಲ. ಮನೆ ಮುಂದೆ ಕೋಳಿಗಳು ಕುರಿಗಳು ಎಲ್ಲ ಇದ್ರು ಯಾರಾದ್ರೂ ನೆಂಟು ಬರೋವರೆಗೂ ಕಾಯ್ತಾ ಇದ್ರು. ಆದ್ರೆ ಈಗ ಯಾವುದೋ ಒಂದು ಐಟಮ್ ನಾವು ತಿನ್ಬೇಕು ಅಂತ ನೆನ್ಸ್ಕೊಂಡು ಅದನ್ನ ಆರ್ಡರ್ ಮಾಡಿ ಆ ಬಾಯಲ್ಲಿ ನೀರ್ ಬರೋ ಅಷ್ಟರಲ್ಲಿ ನಮ್ಮ ಬಾಗ್ಲು ಮುಂದೆ ಡೆಲಿವರಿ ಬಾಯ್ ರೆಡಿ ಆಗಿರ್ತಾರೆ. ನಾವ್ ಇಷ್ಟಪಟ್ಟಿದ್ದಂತ ತಿಂಡಿ ಒಂದ್ ಸ್ವಲ್ಪ ಹೊತ್ತಲ್ಲೇ ನಮ್ ಕಣ್ಮುಂದೆ ಇರುತ್ತೆ. ಅದ್ರಲ್ಲೂ ಇವಾಗ ಫುಡ್ ನ ತುಂಬಾ ಆಕರ್ಷಕವಾಗಿ ತೋರಿಸುವಂತ ಫುಡ್ ಬ್ಲಾಗರ್ಸ್ ತುಂಬಾನೇ ಇದಾರೆ. ಇವಾಗ ನಮ್ಗೆ ರೆಸ್ಟೋರೆಂಟ್ಸ್, ಸ್ವಿಗ್ಗಿ, ಝೊಮ್ಯಾಟೊ, ಕ್ಲೌಡ್ ಕಿಚನ್ ಈ ರೀತಿ ತುಂಬಾನೇ ಆಪ್ಷನ್ಸ್ ಇದೆ. ಇಷ್ಟೆಲ್ಲ ಆಪ್ಷನ್ಸ್ ಇರೋದ್ರಿಂದ ಖಂಡಿತ ನಮ್ ಲೈಫ್ ಈಸಿ ಆಗಿದೆ. ಬಟ್ ಅದನ್ನ ಹಿತಮಿತವಾಗಿ ಬಳಸೋದು ನಮ್ಗೆ ಗೊತ್ತಿರ್ಬೇಕಷ್ಟೇ. ಇನ್ನ ಆಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಮದ್ವೆ ಮಾಡಿ ಕೊಟ್ಟಿರೋರಲ್ಲ, ಆಗ ಆ ಹೆಣ್ಮಕ್ಳು ಹಬ್ಬದ ದಿನ ಬರೋದಕ್ಕಾಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಮಾರನೇ ದಿನ ತವ್ರ ಮನೆಗೆ ಕರ್ಸ್ಕೊಳ್ತಾ ಇದ್ರು. ಹಬ್ಬದ ದಿನದ ಒಬ್ಬಟ್ಟು ಮತ್ತೆ ಮಾರನೇ ದಿನ ಹೊಸ್ತಡ್ಕು ಅಂತ ಮಾಡಿ ನಾನ್ ವೆಜ್ ನ ಕೂಡ ಮಾಡಿ ಎಲ್ಲಾರು ಗೆಟ್ ಟುಗೆದರ್ ಸೇರಿ ಆಚರಿಸ್ತಾ ಇದ್ರು. ಎಲ್ಲರೂ ಸೇರಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಂತ ಕಾಲ ಈಗ ಆಲ್ಮೋಸ್ಟ್ ಕಡಿಮೆನೆ ಆಗೋಗಿದೆ. ಈಗ ಎಲ್ಲಾ ಇಂಡಿಪೆಂಡೆಂಟ್ ಫ್ಯಾಮಿಲೀಸ್. ನಮ್ಮಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಅಪ್ಪ ಅಮ್ಮನ್ನ ಬಿಟ್ಟು ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ, ಅಜ್ಜಿ, ತಾತ ಈ ರೀತಿ ಎಷ್ಟೋ ಸಂಬಂಧಗಳು ಗೊತ್ತೇ ಇಲ್ಲ. ಬಿರಿಯಾನಿ ತಿಂದ್ರೆ ಮಟನ್ ಬಿರಿಯಾನಿನೇ ತಿನ್ಬೇಕು ಅಂತ ಹೇಳೋರು ನಮ್ಮ ಯಜಮಾನ್ರು. ಸೊ ಇವತ್ತು ಅವ್ರ ಕೈಯಲ್ಲೇ ಬಿರಿಯಾನಿ ರೆಡಿ ಆಗ್ತಾ ಇದೆ. ಹೇಗಿರುತ್ತೆ ಅಂತ ತಿಂದ್ಮೇಲೆ ಹೇಳ್ತೀನಿ ಅಂತ ಬಿಲ್ಡಪ್ ಎಲ್ಲ ಕೊಡಲ್ಲ ನಾನು. ಯಾಕೆ ಅಂದ್ರೆ ಈ ಗಂಡ್ ಮಕ್ಳು ಅಡ್ಗೆ ಏನೇ ಮಾಡಿದ್ರು ತುಂಬಾನೇ ಚೆನ್ನಾಗ್ ಬರುತ್ತೆ. ನಾವು ದಿನಾ ಕುಕ್ ಮಾಡೋದಕ್ಕೂ ಅವರು ವರ್ಷದಲ್ಲಿ ಒಂದ್ಸತಿ ಕುಕ್ ಮಾಡೋದಕ್ಕೂ ಮ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಅವ್ರ ಕೈಲೇ ಆಗ್ತಾ ಇರೋಂತ ಒಂದು ಸ್ಪೆಷಲ್ ಬಿರಿಯಾನಿನ ತೋರಿಸ್ತಾ ಇದೀನಿ. ನೀವೀಗ ಪ್ಲೇಟ್ ನೋಡ್ಕೊಂಡ್ ಬಂದ್ರಲ್ಲ ಏನೇನ್ ಮಸಾಲಾ ಪದಾರ್ಥ ತಗೊಂಡಿದ್ದಾರೆ ಅಂತ, ಅದ್ರಲ್ಲಿ ಒಂದು ಅರ್ಧದಷ್ಟನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದಾರೆ. ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಜಾಪತ್ರೆ, ಏಲಕ್ಕಿ, ಚಕ್ಕೆ, ಲವಂಗ ಈ ರೀತಿ ಎಲ್ಲಾ ಮಸಾಲೆ ಐಟಮ್ಸ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ರುಬ್ಬೋದಿಕ್ಕೆ ಅಂತ ಮಸಾಲೆ ರೆಡಿ ಮಾಡ್ಕೊಳ್ತಾ ಇರೋದು. ಇನ್ನ ಅರ್ಧ ಭಾಗದಷ್ಟು ಮಸಾಲೆ ಪದಾರ್ಥ ನಾವ್ ಏನ್ ಇಟ್ಟಿಟ್ಟಿದ್ವಲ್ಲ ಅದನ್ನ ಒಗ್ಗರಣೆಗೆ ಹಾಕೊಳ್ಳೋದಿಕ್ಕೆ. ಇದು ಎಣ್ಣೆಯಲ್ಲಿ ಸ್ವಲ್ಪ ಬಾಡ್ಬೇಕು, ಅಲ್ಲಿವರೆಗೂ ಒಂಚೂರು ಕೈ ಆಡಿಸ್ಬೇಕಾಗತ್ತೆ. ಅದಾದ್ಮೇಲೆ ಇಲ್ಲಿ 2 ಮೀಡಿಯಂ ಸೈಜ್ ಆಗುವಷ್ಟು ಈರುಳ್ಳಿನ ತಗೊಂಡಿದ್ದಾರೆ. ಸಪೋಸ್ ಈರುಳ್ಳಿ ಏನಾದ್ರು ದಪ್ಪ ಆಯ್ತು ಅಂತಂದ್ರೆ ಒಂದನ್ನ ಕೂಡ ಹಾಕೊಳ್ಬಹುದು. ಈರುಳ್ಳಿ ಸ್ವಲ್ಪ ಕೆಂಪುಗಾಗುವವರೆಗೂ ಹುರ್ಕೊಳ್ಬೇಕು. ಇನ್ನ ಇದೇ ಬಾಣ್ಲಿಗೆ ಒಂದು 15ರಿಂದ 16 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದಾರೆ. ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಹುರಿಬೇಕಾಗತ್ತೆ. ಅದಕ್ಕೆ ಒಂದ್ ಸ್ವಲ್ಪ ತಗೊಂಡಿದ್ದಂತ ಸೊಪ್ಪನ್ನ ಸೇರಿಸ್ತಾ ಇದ್ದಾರೆ. ಈಗ ಮಸಾಲೆಗೆ ಹುರ್ಕೊಂಡಿದ್ದಾಗಿದೆ. ಇದನ್ನ ಸ್ವಲ್ಪ ತಣ್ಣಗಾಗ್ಬೇಕು. ಅಷ್ಟರಲ್ಲಿ ಈ ಕಡೆ ನಾವು ಇನ್ನ ಒಂದು ಕುಕ್ಕರ್ನ ಇಡೋಣ. ಪ್ಯಾನ್ ಸ್ವಲ್ಪ ಬಿಸಿ ಆಗ್ಬೇಕು. ಈ ಕುಕ್ಕರ್ಗೆ ಒಂದ್ ಸ್ವಲ್ಪ ಎಣ್ಣೆ ಮತ್ತೆ ಒಂದ್ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯ್ಬೇಕು. ಇದಕ್ಕೆ ನಾವಾಗ್ಲೇ ಏನು ಸಪ್ರೇಟ್ ಆಗಿ ಎತ್ತಿಟ್ಕೊಂಡಿದ್ವಲ್ಲ ಮಸಾಲೆ ಪದಾರ್ಥಗಳು, ಅದನ್ನ ಒಂದೊಂದನ್ನೇ ಸೇರಿಸ್ತಾ ಹೋಗೋಣ. ಈ ಮಸಾಲೆ ಪದಾರ್ಥಗಳು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು. ಅದ್ರ ಫ್ರಾಗ್ರೆನ್ಸ್ ಏನಿದೆ ಅದು ಬಿಟ್ಕೊಳ್ಬೇಕಾಗುತ್ತೆ. ಹೀಗೆ ಮಸಾಲೆ ಪದಾರ್ಥಗಳ ಘಮ ಎಣ್ಣೆಯಲ್ಲಿ ಬಿಟ್ಕೊಳತ್ತೆ. ಅದಕ್ಕೆ ನಾವು ಒಂದ್ ಸ್ವಲ್ಪ ಈರುಳ್ಳಿನ ಹಾಕ್ತಾ ಇದೀವಿ. ಈರುಳ್ಳಿನ ಹಾಕಿ ಬಾಡಿಸ್ಬೇಕಾಗತ್ತೆ. ಈರುಳ್ಳಿ ಹಸಿ ಆಗಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಇನ್ನ ಇದಕ್ಕೆ ನಾವು ತೊಳೆದಿಟ್ಕೊಂಡಿದ್ದಂತ ಮಟನ್ ಪೀಸಸ್ ನ ಹಾಕ್ತಾ ಇದೀವಿ. ಮಟನ್ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗ್ಬೇಕು. ಅದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬೇಕು. ಮಟನ್ ನೀರ್ ಬಿಟ್ಕೊಳುತ್ತೆ. ಆ ನೀರು ಕಂಪ್ಲೀಟ್ ಆಗಿ ಖಾಲಿ ಆಗೋವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ. ಅಷ್ಟರಲ್ಲಿ ನಾವಾಗ್ಲೇ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಆರಿರುತ್ತೆ. ಸೊ ಈಗ ಅದನ್ನ ಮಿಕ್ಸಿಗೆ ಹಾಕೊಂಡ್ ಬರೋಣ. ಈಗ ಅದ್ರ ಜೊತೆಗೆ 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದ್ 2 ಇಂಚಷ್ಟು ಶುಂಠಿ, ಇನ್ನ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕಾಳ್ಮೆಣಸು. ನೀವು ಇಲ್ಲಿ ಖಾರನ ನೋಡ್ಕೊಂಡು ಮೆಣಸು ಜಾಸ್ತಿ ಬೇಕಾ ಇಲ್ಲ ಹಸಿಮೆಣಸಿನ್ಕಾಯಿ ಜಾಸ್ತಿ ಬೇಕಾ ಹಾಕೊಳ್ಬಹುದು. ಹಾಗೆ ಒಂದ್ 2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅದ್ರ ಜೊತೆಗೆ 1 ಇಡಿ ಆಗುವಷ್ಟು ಪಾಲಕ್ ಸೊಪ್ಪು ಮತ್ತೆ ಒಂದ್ ಸ್ವಲ್ಪ ಪುದೀನ. ಇದನ್ನ ಈಗ ರುಬ್ಕೊಂಡ್ ಬರೋಣ.
ನಾವಿಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ತರ್ತರಿಯಾಗಿ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಇನ್ನ ಆ ಮಸಾಲೆ ರುಬ್ಕೊಂಡ್ ಬರೋಷ್ಟರಲ್ಲಿ ನಾನಿಲ್ಲಿ ಒಂದು ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ತುಂಬಾನೇ ಈಸಿ ಅಂಡ್ ಕ್ವಿಕ್ ರೆಸಿಪಿ. ಈ ಚಿಕನ್ಗೆ ಆಕ್ಚುಯಲ್ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ರೆಡ್ ಕಲರ್ ಇರೋದ್ರಿಂದ ನಾನು ರೆಡ್ ಚಿಕನ್ ಅಂತ ಕರಿತೀನಿ. ನಾನಿಲ್ಲಿ ಒಂದ್ ಬೌಲ್ ಅಲ್ಲಿ ನೀರ್ನ ಬಿಸಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದ್ 10 ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಅದ್ರ ಜೊತೆ ಒಂದ್ 7 ಖಾರದ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ನೀವು ನಿಮ್ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಬೇಕಾ ಇಲ್ಲ ಕಡಿಮೆ ಬೇಕಾ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ನೀರ್ನ ಕಾಯೋದಕ್ಕೆ ಇಟ್ಟಿದ್ನಲ್ಲ, ಆ ನೀರ್ಗೆ ಈ ತೊಳೆದಿರುವಂತ ಕೆಂಪು ಮೆಣಸಿನ್ಕಾಯಿನ ಹಾಕೊಳ್ತಾ ಇದೀನಿ. ಈ ಕೆಂಪು ಮೆಣಸಿನ್ಕಾಯಿ ನೀರಲ್ಲಿ ಸ್ವಲ್ಪ ನೆನಿಬೇಕಾಗತ್ತೆ. ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕೊಂಡ್ಬಿಡೋಣ. ನಾ ಇಲ್ಲಿ ಒಂದ್ ಪ್ಯಾನ್ಗೆ ಒಂದ್ ಸ್ವಲ್ಪ ಎಣ್ಣೆ, ಅದಕ್ಕೆ ಒಂದ್ 1/4 ಭಾಗದಷ್ಟು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ತಾ ಇದೀನಿ. ಈ ರೆಸಿಪಿಗೆ ಈರುಳ್ಳಿ ಏನು ಜಾಸ್ತಿ ಬೇಕಾಗಲ್ಲ. ಇಲ್ಲಿ ಈರುಳ್ಳಿ ಸ್ವಲ್ಪ ಬಾಡ್ಬೇಕು. ಈರುಳ್ಳಿ ಬಾಡ್ಸಿದ್ಮೇಲೆ ಅದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತ ಚಿಕನ್ ನ ಇದಕ್ಕೆ ಸೇರಿಸ್ತಾ ಇದೀನಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ 1/4 ಚಮಚದಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದೀನಿ. ಇಲ್ಲಿ ನೀವು ಚಿಕನ್ ನ ಪೂರ್ತಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದ್ ತಟ್ಟೆನ ಮುಚ್ಚಿ ಚಿಕನ್ ನ ಬೇಯೋದಕ್ಕೆ ಬಿಡೋಣ. ಇಲ್ಲಿ ಚಿಕನ್ ನೀರ್ ಬಿಟ್ಕೊಳುತ್ತೆ, ಸೊ ಅದೇ ನೀರೇ ಸಾಕಾಗುತ್ತೆ ಚಿಕನ್ ಬೇಯೋದಕ್ಕೆ. ಇನ್ನು ಈ ಕಡೆ ಮಸಾಲೆ ರುಬ್ಕೊಂಡಿದ್ದಾಗಿದೆ. ಫ್ಲೇಮ್ ನ ಲೋ ಮಾಡಿ ಒಂದ್ ಸ್ವಲ್ಪ ಮೊಸರನ್ನ ಆಡ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಾವು ಏನ್ ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಈ ಮಸಾಲೆಗೆ ಸ್ವಲ್ಪ ನೀರ್ ಹಾಕಿ ಅದನ್ನ ಕುದಿಯೋದಕ್ಕೆ ಬಿಡೋಣ. ಇನ್ನು ನೀರ್ ಕುದಿ ಬಂದ್ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದ್ 2 ವಿಷಲ್ ಕೂಗಿಸ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ ಮಟನ್ 3/4 ಭಾಗದಷ್ಟು ಬೆಂದಿದೆ, ಸೊ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನೀರ್ ಕುದಿ ಬಂದ್ಮೇಲೆ ಅದಕ್ಕೆ ಅಕ್ಕಿನ ಹಾಕ್ತಾ ಇದಾರೆ. ಅದಾದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ನಿಂಬೆ ರಸ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಸರಿ ಇದೆಯಾ ಅಂತ ಕೂಡ ಚೆಕ್ ಮಾಡ್ಕೊಳ್ಬಹುದು. ಇಲ್ಲಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಈಗ ಕೊನೆಯದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ ಸ್ವಲ್ಪ ತುಪ್ಪನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಬೇಕು. ಸೊ ಅಲ್ಲಿಗೆ ಬಿರಿಯಾನಿ ರೆಡಿ ಆಗುತ್ತೆ. ಹೀಗೆ ನಮ್ಮ ಅಡ್ಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಒಂದ್ ಚಿಕ್ಕ ಜಗಳ ಬಂದಿನೇ ಸ್ಟಾರ್ಟ್ ಆಗಿತ್ತು. ನಾನ್ ಮಾಡಿದ ಬಿರಿಯಾನಿನೇ ಚೆನ್ನಾಗಿ ಬರೋದು ಅಂತ ಅವರು, ಇಲ್ಲ ನಾನ್ ಮಾಡಿದ್ದು ರೆಡ್ ಚಿಕನ್ ಚೆನ್ನಾಗಿರುತ್ತೆ ಅಂತ ನಾನು. ಈ ರೀತಿ ಅಡ್ಗೆ ಮನೆಯಲ್ಲಿ ಮಾತಾಡ್ಕೊಂಡು ಚಿಟ್ ಮಾಡ್ಕೊಂಡು ಅಡ್ಗೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಯೂಶಲಿ ನಾನು ಒಬ್ಳೆ ಅಡ್ಗೆ ಮನೆಯಲ್ಲಿ ಇರ್ತೀನಿ, ಯಾರ ಹೆಲ್ಪ್ ತಗೊಳ್ಳಲ್ಲ, ಬಟ್ ಅಪರೂಪಕ್ಕೆ ಈ ತರ ಪಾಪ ಮಾಡ್ಕೊಡ್ತಾರೆ. ಈಗ ಬಿರಿಯಾನಿ ಒಂದ್ ಪ್ರೆಷರ್ ಕೂಗಿದ್ರೆ ಅದು ರೆಡಿ ಆಗುತ್ತೆ. ನಾನಿಲ್ಲಿ ಈ ಕಡೆ ಚಿಕನ್ ನ ಬೇಯಿಸ್ತಾ ಇದ್ನಲ್ಲ, ಸೊ ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತೆ ನಾವು ನೆನ್ಸಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ನೋಡಿ ಅದು ಈ ತರ ಸಾಫ್ಟ್ ಆಗಿರ್ಬೇಕು. ಆ ಮೆಣಸಿನ್ಕಾಯಿಗಳನ್ನ ಹಾಕೊಂತಾ ಇದೀನಿ. ಅದಕ್ಕೆ ಒಂದ್ ಸ್ವಲ್ಪ ಜೀರಿಗೆನ ಹಾಕಿ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು. ಇದಕ್ಕೆ ಒಂದ್ ಸ್ವಲ್ಪ ನೀರ್ನ ಕೂಡ ಹಾಕಿ ರುಬ್ಕೊಳ್ಬಹುದು. ನೋಡಿ ಕಲರೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ಚಿಕನ್ ಬೆಂದಿದ್ಯಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಚಿಕನ್ ಪೂರ್ತಿಯಾಗಿ ಬೆಂದಿರ್ಬೇಕು. ಅದಾದ್ಮೇಲೆ ಈ ಮಸಾಲೆನ ಆಡ್ ಮಾಡ್ಬೇಕು. ಸೊ ಇಲ್ಲಿ ಚಿಕನ್ ಬೆಂದಿದೆ ಪೂರ್ತಿಯಾಗಿ. ನಾನೀಗ ರುಬ್ಕೊಂಡಿದ್ದಂತ ಮಸಾಲೆನ ಆಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ಗೋಡಂಬಿನ ಹಾಕೊಳ್ತಾ ಇದೀನಿ. ಗೋಡಂಬಿ ಮತ್ತೆ ಗಸಗಸೆ ಇದು ತುಂಬಾ ನುಣ್ಣಗೆ ರುಬ್ಕೊಳ್ಬೇಕು ಅಂತ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಚಿಕನ್ ಡ್ರೈ ಮಾಡ್ತಿರೋದ್ರಿಂದ ನೀರು ಕಂಪ್ಲೀಟ್ ಆಗಿ ಖಾಲಿ ಆಗೋವರೆಗೂ ಬೇಯಿಸ್ಕೊಳ್ತಾ ಇದೀನಿ. ನಿಮ್ಗೆ ಸೆಮಿ ಗ್ರೇವಿ ರೀತಿ ಬೇಕು ಅಂತ ಇದ್ರೆ ನೀರ್ ಸ್ವಲ್ಪ ಇರುವಾಗ್ಲೇ ಆಫ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಪೂರ್ತಿಯಾಗಿ ನೀರ್ ಖಾಲಿ ಆಗೋವರೆಗೂ ಬೇಯಿಸ್ಕೊಳ್ತಾ ಇದೀನಿ. ಇನ್ನ
ಇಲ್ಲಿ ನೀರೆಲ್ಲ ಖಾಲಿಯಾಗಿ ಎಣ್ಣೆ ಬಿಟ್ಟಿದೆ, ಸೊ ಇಷ್ಟ ಆದ್ರೆ ಸಾಕಾಗುತ್ತೆ. ಈಗ ಚಿಕನ್ ರೆಡಿ ಆಗಿದೆ. ಅಷ್ಟರಲ್ಲಿ ನಾವು ಒಂದು ತುಪ್ಪದ ಒಗ್ಗರಣೆ ಹಾಕ್ಬಿಡೋಣ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ತುಪ್ಪ ಹಾಕಿ ಒಗ್ಗರಣೆ ಹಾಕೋದ್ರಿಂದ ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಅದು ಹೈ ಫ್ಲೇಮ್ ಅಲ್ಲೇ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಬೆಳ್ಳುಳ್ಳಿ ಪೀಸ್ಗಳನ್ನ ಹಾಕ್ಬೇಕು. ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಬಾಡ್ಬೇಕು. ಅದಾದ್ಮೇಲೆ ನಾವು ಗೋಡಂಬಿ ಮಿಶ್ರಣ ಏನ್ ಮಾಡ್ಕೊಂಡಿದ್ವಲ್ಲ ಅದನ್ನ ಕೂಡ ಆಡ್ ಮಾಡ್ಬೇಕು. ಇನ್ನ ಅದಕ್ಕೆ ಒಂದ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಕರಿಬೇವಿನ ಸೊಪ್ಪನ್ನ ಆಡ್ ಮಾಡಿದೀನಿ. ತುಪ್ಪದಲ್ಲಿ ಒಂದ್ ಸ್ವಲ್ಪ ಬಾಡಿಸಿ ಇದನ್ನ ನಾವು ಚಿಕನ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿದ್ರೆ ಅಲ್ಲಿಗೆ ನನ್ನ ರೆಡ್ ಚಿಕನ್ ರೆಡಿ ಆಗುತ್ತೆ. ಇಲ್ಲಿ ಬಿರಿಯಾನಿ ಮತ್ತೆ ಚಿಕನ್ ಜೊತೆ ನಾಟಿ ಕೋಳಿ ಸಾರ್ ಕೂಡ ಮಾಡಿದ್ದೆ. ಎಸ್, ನಾವು ಅಡುಗೆ ಮುಗಿಸೋಷ್ಟರಲ್ಲಿ ಆಲ್ರೆಡಿ 3 ಗಂಟೆ ಆಗಿತ್ತು. ನೀವು ಕೇಳ್ಬೋದು 3 ಗಂಟೆ ಲಂಚ್ ಟೈಮ್ ಅಂತ. ಹೌದು, ಕೆಲವೊಂದ್ಸತಿ ಲೇಟ್ ಆಗುತ್ತೆ. ಬಟ್ ಇವತ್ತಿನ ಅಡುಗೆ ಮನೇಲಂತೂ ಮಾತುಕತೆ ತುಂಬಾನೇ ಜೋರಾಗಿತ್ತು. ಒಬ್ರನ್ನೊಬ್ರು ಕಾಲ್ ಅಂದ್ಕೊಂಡು ತಮಾಷೆ ಮಾಡ್ಕೊಂಡು ಅಡುಗೆ ಅಂತೂ ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿ ಚಿಕನ್ ಡ್ರೈ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ನೀವು ಖಂಡಿತ ಒಂದ್ಸತಿ ಟ್ರೈ ಮಾಡ್ಲೇಬೇಕು. ಇನ್ನು ಮಟನ್ ಬಿರಿಯಾನಿ ತುಂಬಾ ಜನ ತುಂಬಾ ರೀತಿಯಲ್ಲಿ ಟ್ರೈ ಮಾಡ್ತೀರಾ, ಬಟ್ ಆದ್ರೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬಾನೇ ಎಕ್ಸಲೆಂಟ್ ಆಗಿತ್ತು ಟೇಸ್ಟ್. ಎಸ್, ಇವತ್ತಿನ ನಮ್ಮ ಹೊಸದರ್ಗು ಸ್ಪೆಷಲ್ ಇದಾಗಿತ್ತು. ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈಗ ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾಗಿ ನನ್ನ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ನಿಮ್ಗೆ ಸಿಗುತ್ತೆ. ಇನ್ನು ನಾವು ಸಿಗೋಣ ಮತ್ತೊಂದು ಹೊಸ ವಿಷಯದ ಜೊತೆ.